Joseph jogs from one end A to other end B of a straight 300-meter road in 2 minutes 30 seconds and then turns around and jogs 100 meters back to point C in another minute. ಇದು ನಿಮ್ಮ ಪ್ರಶ್ನೆ. What are Joseph's average speed ಮತ್ತೆ velocity in jogging from point A to B and from A to C? ಈ ಪ್ರಶ್ನೆ ನೀವು ಅರ್ಥ ಮಾಡ್ಕೊಬೇಕು. ಇಲ್ಲೊಂದು ಕೊನೆಯದಾಗಿ ಒಂದು ಉತ್ತರ ಬರುತ್ತೆ, ಅದು ನೀವು ಅರ್ಥ ಮಾಡ್ಕೊಬೇಕು. ಅದೇನು ಅಂತ ಹೇಳಿ ನೋಡ್ತೀನಿ ಇರಿ. ಇದು ನಿಮ್ಮ ಪಾಯಿಂಟ್ ಎ. ಜೋಸೆಫ್ ಅವರು ಪಾಯಿಂಟ್ ಎ ಟು ಬಿ ಓಡ್ತಾ ಇದ್ದಾರೆ. ಬಿನ ಮತ್ತೆ ಸಿ ವಾಪಸ್ ಬರ್ತಾರೆ. 1/3 ಅಂತ ಹೇಳಿದ್ರೆ ಇಲ್ಲೆಲ್ಲ ಬರುತ್ತೆ. ದಿಸ್ ಇಸ್ ಪಾಯಿಂಟ್ ಸಿ. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ಎ ಟು ಬಿ is 300 meters and B to C is 100 meters. ಅಲ್ವಾ? ಮತ್ತಿದು ಟೈಮು ಎಷ್ಟು ಹುಡುಗರ? 2 minutes 30 seconds. 2 minutes 20 seconds. 2 minute 30 second. ಇದು 1 ನಿಮಿಷ, 1 minute. ಇವಾಗ ಏನು ಮಾಡಬೇಕು? ಮೊದಲೇ ಭಾಗ ವರ್ಕಿಂಗ್ ಎ ಫ್ರಮ್ ಎ ಟು ಬಿ. ಮೊದಲೇದಾಗಿ ಇಲ್ಲಿ ಎ ಟು ಬಿ ಅಂತ ಹೇಳಿದ್ರೆ ಸೀದಾ ಓಡ್ತಾ ಇದ್ದಾರೆ. ಏನಂತ ಹೇಳ್ಬೋದು? ಇಲ್ಲಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ therefore velocity will be equal to average speed. This is equal to change in distance divided by change in time. ಈ ಫಾರ್ಮುಲಾ ಉಪಯೋಗಿಸಬಹುದು ನಾವು. ಸೊ ಇಲ್ಲಿ ಚೇಂಜ್ ಇನ್ ಡಿಸ್ಟೆನ್ಸ್ ಏನೋ 300, ಬೋತ್ ಆರ್ ಈಕ್ವಲ್ ಟು 300 ಅಲ್ವಾ? ಮತ್ತಿಲ್ಲಿ ಟೈಮು, ಆ್ಯಕ್ಚುಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು. ಇದಕ್ಕೆ ಮುಂಚೆ ಟೈಮ್ ಕ್ಯಾಲ್ಕುಲೇಟ್ ಮಾಡೋಣ, ಯಾಕಂದರೆ ಸೆಕೆಂಡ್ಸಲ್ಲಿ ಇಲ್ವಲ್ಲ. ಮೊದಲಿದಾಗ ಟೈಮ್ ಕ್ಯಾಲ್ಕುಲೇಟ್ ಮಾಡೋಣ. ಟೈಮ್ ಇಸ್ ಈಕ್ವಲ್ ಟು 2 minutes 30 seconds ಅಂತ ಹೇಳಿದ್ರೆ 2 into 60 plus 30, so this is equal to 120 plus 30, this is equal to 150 second. ಇದು ಗೊತ್ತಾದ್ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ಡಿವೈಡ್ ಬೈ 150, ದಿಸ್ 2 meter per second. ಸೊ ಇದೇ ನಿಮ್ಮ ವೆಲಾಸಿಟಿ ಮತ್ತು ಸ್ಪೀಡು ಕೇಸ್ 1ನಲ್ಲಿ. ಇವಾಗ ಕೇಸ್ 2 ಮಾಡೋಣ. ಫ್ರಮ್ ಎ ಟು ಸಿ ಅಲ್ವಾ ಹುಡುಗರ? ಎ ಟು ಸಿ ಅಂತ ಹೇಳಿದ್ರೆ ಎ ಟು ಬಿ ಹೋಗಿ ಸಿ ಹೋಗ್ತಾ ಇರೋದು. ಹಾಗಾಗಿ ನಿಮ್ಮ ಟೋಟಲ್ ಡಿಸ್ಟೆನ್ಸ್ ಏನೋ? ಟೋಟಲ್ ಡಿಸ್ಟೆನ್ಸ್ ವುಡ್ ಬಿ ಈಕ್ವಲ್ ಟು 300 ಎ ಟು ಬಿ ಪ್ಲಸ್ ಲೈನ್ ಸೆಗ್ಮೆಂಟ್ ಎ ಬಿ ಪ್ಲಸ್ ಬಿ ಸಿ. So this is equal to 300 plus 100, which is equal to 400 meters. ಇವಾಗ ಡಿಸ್ಪ್ಲೇಸ್ಮೆಂಟ್ ಹುಡುಗರ, ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಟು ಸಿ ಎಸ್ ಎ ಸಿ ಇಟ್ ಸೆಲ್ಫ್, ಸರಿನಾ? ಅಂತ ಹೇಳಿದ್ರೆ ಇವೆರಡು ಒಂದೇ ಇರಲ್ಲ, ಮುಂದೆ ಹೋಗಿ ವಾಪಸ್ ಬರೋದಲ್ವಾ? ಸೊ ಇವೆರಡು ಒಂದೇ ಇರಲ್ಲ. ಎಷ್ಟು ಬರ್ತಿದೋ? ಎ ಟು ಸಿ ಎಷ್ಟು ಉದ್ದ ಇದೆ ನೋಡಿ, 300 ಮತ್ತು 100 ಅಂತ ಹೇಳಿದ್ರೆ 200 ಅಲ್ವಾ ವ್ಯತ್ಯಾಸ? ಸೊ 200 meters. ಸೊ ಅದನ್ನು ಬಿಟ್ಸ್ ಬರಿಬೇಕಾಗುತ್ತೆ. ಎ ಬಿ ಮೈನಸ್ ಸಿ ಬಿ, ಸೊ ದ್ಯಾಟ್ ವುಡ್ ಬಿ ಈಕ್ವಲ್ ಟು 200 meters. ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಅವೆಲ್ಲ ನೋಡ್ಸೋಕೆ ಹೋಗ್ಬಿಡಿ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಎಲ್ಲ ತೊಂದರೆ ಇಲ್ಲ. ಮತ್ತು ಇನ್ನೇನಿದೆ ಮುಂದಿಂದು? ಇನ್ನೇನಿದ್ರು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಬೇಕು. ಸಾರಿ, ಡಿಸ್ಟೆನ್ಸ್ ಅಂತ ಏನೇ
ಸ್ಪೀಡ್ ಮತ್ತು ಆವ್ರೇಜ್ ಸ್ಪೀಡ್ ವಿಚ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸಲ್ಲಿ 400, ಟೈಮ್ ಇಸ್ ಟೈಮ್ ಕಂಡುಹಿಡಬೇಕಲ್ವಾ, 1 ನಿಮಿಷ ಅಡಿಷ್ನಲ್ ಮಿನಿಟ್ ಅಲ್ವಾ, 1 ನಿಮಿಷ ಹೆಚ್ಚಿರುತ್ತೆ. ಸೊ ಟೈಮ್ is equal to 150 plus 60, that is 210 seconds. Two 10, 0 0 cut. This is 40 by 210 meter per second. Average velocity ಇಲ್ಲ velocity is equal to displacement by time. ಸೊ ಇಲ್ಲೆಲ್ಲ ಚೇಂಜ್ ಏನಂತ ಅಭ್ಯಾಸ ಮಾಡ್ಕೊಳ್ಳಿ, ಅಭ್ಯಾಸ ಮಾಡೋಣ ಅಲ್ವಾ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದು 200, ಟೈಮ್ ಬಂದು 210, 0 ಕಟ್ ಆಗುತ್ತೆ, 20 by 21 ಮೀಟರ್ ಪರ್ ಸೆಕೆಂಡ್. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡೋಕೆ ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಡಿಸ್ಪ್ಲೇಸ್ಮೆಂಟು ಡಿಸ್ಟೆನ್ಸು ಬೇರೆ ಬೇರೆ ಇದೆ ಇವೆರಡಲ್ಲೂ, ಹಾಗಾಗಿ ಸ್ಪೀಡು ಮತ್ತು ನಿಮ್ಮ ವೆಲಾಸಿಟಿ ಬೇರೆ ಬೇರೆ ಬರ್ತಾ ಇದೆ. ಅದೇ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಎರಡು ಒಂದೇ ಇರುತ್ತೆ, ಹಾಗಾಗಿ ಮೊದಲನೇ ಕೇಸಲ್ಲಿ ಹಾಗಾಗಿ ನಾವು ಈಕ್ವೇಟ್ ಮಾಡಿಕೊಂಡು ಅದೇ ಉತ್ತರ ಬರುತ್ತೆ. ಸರಿನಾ? ಇದೊಂದು ಸಿಮ್ಯುಲೇಟ್ ಮಾಡಿ ನೋಡೋಣ. ಸಿಮ್ಯುಲೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡ್ಸ್ತೀನಿ, ಒಂದಷ್ಟು ಮುಂದೆ ಹೋಗಿಸ್ತೀನಿ ಇದನ್ನ. ಸರಿನಾ? ಆಮೇಲೆ ಇದನ್ನು ಹಾಕ್ಕೊಳತ್ತೆ, ಸ್ವಲ್ಪ ಹೊತ್ತು ರಿವರ್ಸ್ ಆಗ್ತಾಯಿದ್ದೀನಿ ನಿಂತ ಮೇಲೆ. ಇವಾಗ ರಿವರ್ಸ್ ಆಗ್ತಾಯಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ಹಿಂದೆ ಹೋಗ್ತಾ ಇರೋದು ಗಾಡಿ, ಸೊ ಹಿಂದೆ ಹೋಗ್ತಾ ಇದೆ, ಕಾಣ್ತಾ? ಸೊ ಇವಾಗ ಇದು ಪ್ರಾಕ್ಟಿಕಲ್ ಆಗಿ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಏನೇನು ವ್ಯಾಲ್ಯೂ ಬರುತ್ತೆ ನೋಡೋಣ. ಇಲ್ಲಿ ನೋಡ್ಬೋದು ಡಿಸ್ಟೆನ್ಸು ಅಟ್ ದ ಎಂಡ್ ಆಫ್ 18 ಐ ಗೆಸ್, ಏನು ಎಷ್ಟಿದೆ ವ್ಯಾಲ್ಯೂ ಇದು, 19 ಸೆಕೆಂಡ್ ಆಯ್ತಾ ಇದು. 19 ಸೆಕೆಂಡಲ್ಲಿ 1600 ಮೀಟ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಹೋಗ್ತಾಯಿದೆ. ಇಲ್ಲಿ ಇನ್ನು ಡಿಸ್ಪ್ಲೇಸ್ಮೆಂಟು ಡಿಸ್ಟೆನ್ಸು 1600 ಇದೆ, ಇದು ಪಾಸಿಟಿವ್ ವ್ಯಾಲ್ಯೂನೇ ಇಲ್ಲ, ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ಇದು ವ್ಯತ್ಯಾಸ ಇದೆ ನೋಡಿ. ಸೊ ಗಾಡಿ ಮುಂದೆ ಹೋಗಿ ಹಿಂದೆ ಬರೋಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಅದು ಕಮ್ಮಿ ಹಾಕೊಂಡು ಹೋಗುತ್ತೆ ಡಿಸ್ಪ್ಲೇಸ್ಮೆಂಟು, ಅದಾದಮೇಲೆ ನೆಗೆಟಿವ್ ಸೈಡ್ ಹೋಗುತ್ತೆ. ನೀವು ಹಾಗೆ ಕಮ್ಮಿ ಮಾಡ್ಕೊಂಡು ಹೋದರೆ ನೆಗೆಟಿವ್ ಹೋಗ್ಕೊಂಡು ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಸುಮ್ಮನೆ ನಾರ್ಮಲಾಗಿ ಹಿಂದೆ ಬರ್ತೀನಿ ರೀ. ಇಲ್ಲಿ ಇವಾಗ ಇಲ್ಲೊಂದು ಸಣ್ಣದೇನು ಪುಟ್ಟು ಚೇಂಜ್ ಮಾಡಬೇಕೇನೋ, ಆಕ್ಸಲರೇಷನ್ ಅಲ್ಲಲ್ಲ, ಡಬಲ್ ಇದೆ. ಸರಿ ಆಯಿತು. ಇದು ನೋಡಿಸ್ಬೇಕು ಅಂತ ಹೇಳಿ ಇವಾಗ ನೋಡ್ಸಿದ್ದೀರಿ, ಇವಾಗ ಚೆನ್ನಾಗಿ ಕಾಣುತ್ತೆ. ಸರಿನಾ? ಇವಾಗ ಗಾಡಿ ಸ್ವಲ್ಪ ಹೊತ್ತಲ್ಲಿ ನಿಲ್ಲಕ್ಕೆ ಶುರು ಆಗುತ್ತೆ, ಮತ್ತು ಇವಾಗ ಹಿಂದೆ ಹೋಗಕ್ಕೆ ಶುರು ಆಗುತ್ತೆ ನೋಡಿ, ಕಾಣ್ತಾ ಇದೆಯಾ? ಕಾಣುತ್ತಾ? ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಕ್ರಾಸ್ ಆಗಿಲ್ಲ, ಇದು ಇವಾಗ ನಿಲ್ಲಿಸ್ಬೋದು ನಾನು ಇದನ್ನು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇದು 0, ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ವ್ಯಾಲ್ಯೂ ಇದೆ, ಆದರೆ 200 ಹತ್ತಿರ ಇದೆ, 200ಗಿಂತ ಕಮ್ಮಿ ಇದೆ. ಇದಾಯಿತು ಅಂತ ಹೇಳಿದ್ರೆ 1200ರಿಂದ ಹೆಚ್ಚಿದೆ ನಿಮ್ಮ ಡಿಸ್ಟೆನ್ಸು. ಡಿಸ್ಪ್ಲೇಸ್ಮೆಂಟ್ ಬಂದು ಅರೌಂಡ್ 200, ಆ್ಯಕ್ಚುಲಿ 200ಗಿಂತ ಕಮ್ಮಿ ಇದೆ. ಎಕ್ಸಾಕ್ಟ್ ವ್ಯಾಲ್ಯೂ ಬಂದಿರೋದು 160 ಅಂತೆ. ಸರಿನಾ? ಇದು 1300 ನೋಡಿ, ವ್ಯತ್ಯಾಸ ಎಷ್ಟು ಬರ್ತಾ ಇದೆ. ನಿಮ್ಮ ಡಿಸ್ಟೆನ್ಸು 1000 ಚಿಲ್ಲರೆ, ಡಿಸ್ಪ್ಲೇಸ್ಮೆಂಟು 100 ಚಿಲ್ಲರೆ. ಸರಿನಾ? ಗಾಡಿ ಮುಂದೆ ಹೋಗಿ ಹಿಂದೆ ಬಂತು ಅಂತ ಹೇಳಿದ್ರೆ ನಿಮ್ಮ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ವ್ಯತ್ಯಾಸ ಬರುತ್ತೆ ಅಂತ. ಇದರಲ್ಲಿ ನಿಮ್ಮ ಸ್ಪೀಡ್ ಮತ್ತು ವೆಲಾಸಿಟಿ ವ್ಯತ್ಯಾಸ ಬರುತ್ತೆ.
ಅದೇ ಒಂದೇ ಸೀದಾ ಲೈನಲ್ಲಿ ಹೋಯ್ತು ಅಂತ ಹೇಳಿದ್ರೆ ಮತ್ತು ಸ್ಪೀಡು ಮತ್ತು ನಿಮ್ಮ ಸ್ಪೀಡ್ ಮತ್ತು ಆ್ಯಾವ್ರೇಜ್ ವೆಲಾಸಿಟಿ ಎರಡು ಒಂದೇ ಇರುತ್ತೆ. ಸರಿನಾ? ಅದು ಬೇಕಾದ್ರೆ ನೋಡಂಗಿದ್ರೆ ಗ್ರಾಫಲ್ಲಿ ನೋಡಿರ್ತೀರಾ, ಬಟ್ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ನೋಡಿ, ಗಾಡಿ ಸ್ಲೋ ಮಾಡಿಸ್ತಾ ಇದ್ದೀನಿ ಇವಾಗ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಏನಂತ ಹೇಳಿದ್ರೆ ಅದನ್ನು ರಿವರ್ಸ್ ಮಾಡಿಸಲ್ಲ, ಸಾಕಿದು. ನೋಡ್ಬೋದು ಇವಾಗ ನೋಡಿ, ಇಲ್ಲಿ ಗಾಡಿ ಸ್ಲೋ ಆಗ್ತಾ ಇದೆ. ಸ್ಲೋ ಆದ ತೊಂದರೆ ಇಲ್ಲ, ಮುಂದೆ ಹೋಗ್ಬೇಕಷ್ಟೇ. ಸ್ಲೋ ಆದ ತೊಂದರೆ ಇಲ್ಲ, ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಒಂದೇ ಇರುತ್ತೆ. ರಿವರ್ಸ್ ಬಂದಾಗ ಅವೆರಡು ವ್ಯತ್ಯಾಸ ಬರುತ್ತೆ. ನೋಡ್ಬೋದು ಇಲ್ಲಿ ನೀವಾಗ ನೋಡಿ, ನಿಧಾನಕ್ಕೆ ನಿಮ್ಮ ವೆಲಾಸಿಟಿ ನೋಡಿ ಕಮ್ಮಿ ಆಗ್ತಾ ಇದೆ, ನಿಮ್ಮ ಡಿಸ್ಟೆನ್ಸು ಕವರಿಂಗ್ ಕಮ್ಮಿ ಆಗ್ತಾ ಇದೆ. 1000 ರೀಚ್ ಆಯಿತು, ಇಲ್ಲೂ ನೋಡಿ, ಇಲ್ಲಿ 1000 ರೀಚ್ ಆಗಿದೆ ಎಕ್ಸಾಕ್ಟಾಗಿ. ಎರಡು ಒಂದೇ ಥರ ಕಾಣ್ತಾ ಇದೆ ತಾನೆ. ಸೊ ನೀವು ರಿವರ್ಸ್ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಒಂದೇ ಇರುತ್ತೆ. ಒಂದೇ ದಿಕ್ಕಲ್ಲಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಆ್ಯಾವ್ರೇಜ್ ವೆಲಾಸಿಟಿ ಆ್ಯಾವ್ರೇಜ್ ಸ್ಪೀಡು, ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ಒಂದೇ ಇರುತ್ತೆ. ಸರಿನಾ? ಸೊ ಇದೇ ನಿಮ್ಮ ಉತ್ತರ. ಕಾನ್ಸೆಪ್ಚುಲಿ ಅರ್ಥ ಆಯ್ತು ತಾನೆ? ಇಲ್ಲಿ ಯಾವಾಗ ವ್ಯತ್ಯಾಸ ಬರುತ್ತೆ, ಯಾವಾಗ ಒಂದೇ ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ನ್ಯೂಮರಿಕಲ್ಲು ಅದೊಂದು ಭಾಗ, ಮತ್ತೊಂದು ಭಾಗ ಇಂಡೈರೆಕ್ಟಾಗಿ ಏನು ಇಲ್ಲಿ ಕಲೀರಿ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಕಾನ್ಸೆಪ್ಚುಲಿ ಯಾವಾಗ ವೆಲಾಸಿಟಿ ಮತ್ತು ಸ್ಪೀಡ್ ಒಂದೇ ಇರುತ್ತೆ, ಯಾವಾಗ ಹೆಚ್ಚು ವ್ಯತ್ಯಾಸ ಬರುತ್ತೆ ಅಂತ ಹೇಳಿ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.